ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬಾಗಲಕೋಟ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಜಮಖಂಡಿ, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಪ್ರೌಢಶಾಲಾ ವಿಭಾಗ ಜಮಖಂಡಿಯವರ ಸಹಯೋಗದಲ್ಲಿ ಡಾಕ್ಟರ್ DL ನರಸಿಂಹಾಚಾರ್ಯ ದತ್ತಿ ನಿಧಿ ಅಂಗವಾಗಿ ಹಳೆಗನ್ನಡ ಸಾಹಿತ್ಯ ಬೋಧನಾ 19ನೇ ತರಬೇತಿ ಶಿಬಿರ ಸಸಿಗೆ ನೀರು ಹಾಕುವ ಮುಖಾಂತರ ನೆರವೇರಿತು. ಇದೇ ಸಂದರ್ಭದಲ್ಲಿ ಶ್ರೀ ಮೂರ್ತಿ ಸರ್, ಶ್ರೀ ಕೆ ಮುನಿಯಪ್ಪ, ಶ್ರೀ ಆನಂದ್ ದೇಶಪಾಂಡೆ, ಡಾಕ್ಟರ್ ವೀರೇಶ್ ಬಡಿಗೇರ್, ಶಿಕ್ಷಣಾಧಿಕಾರಿಗಳು ಕೆ ಬಸನವರ್, ಸಂತೋಷ್ ತಳಕೇರಿ, ಮಹಾಂತೇಶ್ ನರಸಗೌಡ್, ಬಾಬುಗೌಡ್ ಪಾಟೀಲ್, ಶಿವಾನಂದ್ ಶೆಲಿಕೆರೆ ಹಾಗೂ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಗಂಡು ಹೆಣ್ಣಿನ ನಡುವೆ ಕೇವಲ ಕಾಮ ಅಷ್ಟೇ ಅಲ್ಲ, ಸ್ನೇಹವೂ ಕೂಡ ಎಷ್ಟು ಅದ್ಭುತವಾಗಿರಬಹುದು ಅನ್ನೋದಕ್ಕೆ ನಮಗೆ ಅಲ್ಲಿ ನಾಡವರು ಅತ್ಯದ್ಭುತವಾಗಿ ಕರ್ನಾಟಕ ಕಾದಂಬರಿಯಲ್ಲಿ ಮಹಾಶ್ವೇತೆಯ ಪಾತ್ರದ ಮೂಲಕ ನಮಗೆ ಚಿತ್ರಿಸಿದರು. ಮಠಾರಾಧನೆಯ ಅನೇಕ ಕಥೆಗಳಲ್ಲಿ ಇವತ್ತು ಕೂಡ ಆಧುನಿಕ ಕಥೆಗಾರರು ನಾಚಿಕೊಳ್ಳುವಂತಹ ವಸ್ತುವನ್ನುಳ್ಳಂತ ಕಥೆಗಳು ನಮಗೆ ಇವೆ. ನೀವು ನೋಡಬೇಕದನ್ನೆಲ್ಲ. ಹೀಗಾಗಿ ಹಳೆಗನ್ನಡ ಅಂದ ತಕ್ಷಣ ಎಲ್ಲ ಹಳೆಯ ವಿಚಾರಗಳು, ಇದು ಹಳೆಯದು, ನಾವೆಲ್ಲ ಆಧುನಿಕ ಕಾಲದವರು, ಇದು ಬೇಕಾಗಿಲ್ಲ ಅನ್ನುವಂಥ ಒಂದು ನಿರ್ಲಕ್ಷ್ಯ ಮನೋಭಾವ ಏನಿದೆ, ಇದು ನಿಜವಾಗಲೂ ತಪ್ಪು. ವಿದ್ಯಾರ್ಥಿಗಳಿಗಿಂತ ನಮ್ಮ ಕನ್ನಡವನ್ನು ಬೋಧಿಸುವ ಅಧ್ಯಾಪಕರಲ್ಲೇ ಈ ರೀತಿಯ ಮನೋಭಾವ ಹೆಚ್ಚಾಗಿರೋದನ್ನ ನಾನು ಈ ಕೇಳಿದಲ್ಲ ಅಂತ ಕಂಬಾರ ಮಾನ್ಯರು, ನೀವು ಕರ್ನಾಟಕದ ಮುಖ್ಯಮಂತ್ರಿ, ನಿಮಗೆ 5 ವರ್ಷ ಆಯುಷ್ಯ. ನಾನು ಕನ್ನಡದ ಮುಖ್ಯಮಂತ್ರಿ, ನಾನು ಬದುಕುವರಿಗೆ ನನಗೆ ಆಯುಷ್ಯ, ನನ್ನ ಬದುಕುವರಿಗೆ ಕನ್ನಡದ ಮುಖ್ಯಮಂತ್ರಿ. ಹಾಗಾಗಿ ನಾ ಕರೆದಲ್ಲಿ ನೀವು ಬರಬೇಕು ಹೊರತು ನಿಮ್ಮನ್ನು ಬಂದು ನಾನು ಕರೀದಿಲ್ಲ. ಇಬ್ಬರ ಬಗ್ಗೆ ಬಹಳ ಒಂದು ಹೊಂದಾಣಿಕೆ ಕೊನೆಗೆ ಪಟೇಲ್ ಬಂದು ಆಯ್ತಲ್ಲ ಕಂಬರ, ನೀ ಹೇಳ್ದಂಗಾದ್ರು ಬರ ಏಕವಚನ ಗೆಳೆಯರು, ನೀ ಹೇಳ್ದಂಗಾಯ್ತು. ಮತ್ತೆ ಕನ್ನಡ ಅಂತ ಏನು ತಿಳ್ಕೊಂಡ್ರಿ ಪಟೇಲ್ರ, ಕನ್ನಡಕ್ಕೆ ಶಕ್ತಿ ಇದೆ, ರಾಜಕಾರಣಕ್ಕೆ ಶಕ್ತಿ ಇಲ್ಲ ಅಂತ. ಇದು ಯಾಕಂದ್ರೆ ಒಬ್ಬ ಮೇಷ್ಟ್ರಿಗಿರ್ತಕ್ಕಂಥ ತಾಕತ್, ಮೇಷ್ಟ್ರ ಜ್ಞಾನಕ್ಕಿರ್ತಕ್ಕಂಥ ಒಂದು ಬೆಲೆ, ಮೇಷ್ಟ್ರ ವ್ಯಕ್ತಿಗಿರ್ತಕ್ಕಂಥ ಒಂದು ಬೆಲೆ ಬಹಳ ಹತ್ತಿರ ಕಂಡಿದ್ರಿಂದ ನಾನು ಇದನ್ನು ಶೇರ್ ಮಾಡ್ತೀನಿ. ಹಾಗಾಗಿ ಕನ್ನಡ ಅಂತಂದ್ರೆ, ಕನ್ನಡ ಭಾಷೆ ಅಂದ್ರೆ, ಕನ್ನಡ ಜ್ಞಾನ ಅಂದ್ರೆ ಕೇವಲ ಪದ ಉಸಿರು. ನಾವು ಯಾಕಂದ್ರೆ ಹಳೆಗನ್ನಡ ಪಠ್ಯಗಳು ಬೇರೆ ಬೇರೆ ಇರ್ತಾರಂತಂದ್ರೆ ಅವನ್ನ ಆ ಮೂಲಕ ಮಕ್ಕಳ ಹಾಗಾಗಿ ಒಂದು ಸಾಹಿತ್ಯ ಪಠ್ಯದಲ್ಲಿ ಕೇವಲ ಒಂದು ಪಠ್ಯವಾಗಿ ನೋಡ್ತಿದ್ದೇನೆ, ಸಾಹಿತ್ಯ ಪಠ್ಯವಾಗಿ ನೋಡ್ತಿದ್ದೇನೆ. ಈ ಬೇರೆ ಬೇರೆ ಆಯಾಮಗಳನ್ನು ಕಾರಣವಾಗಿ ನಾನು ನೋಡ್ತಿದ್ದೇನೆ. ಹಾಗೆ ನೋಡ್ತಾ ಬಂದ್ರೆ ನಮಗೆ ಆರಂಭ ಸಿಗ್ತಕ್ಕಂಥದ್ದು ಜೈನ ಸಾಹಿತ್ಯ, ಮೊದಲು ಸಿಕ್ಕಲು ಗದ್ದೆನೆ, ಅದು ಒಡ್ಡಾವರಣೆಯಿಂದ ಆಮೇಲೆ ನಾವು ಬರ್ತಕ್ಕಂಥದ್ದು 2ನೇ ಒಂದು ಫೇಸ್, ಅದರಲ್ಲಿ ಪಂಪ ಅದನ್ನು ನಾವು ಕಾವ್ಯದ ಮುಖಾಂತರವಾಗಿ ನಮ್ಮ ಆಶಯಗಳನ್ನ ವಿಷಯಗಳನ್ನ ಅವರು ಆಂಧ್ರ ವೀರ ಜೀವಿತಗಳು ಹಾಗೆ ಮುಂದೆ ಈ ಆಶ್ರಮದಲ್ಲಿ ನಾವು ನೋಡ್ತಾ ಬಂದಾಗ ಆರಂಭದಲ್ಲಿ ಸಿಗ್ತಕ್ಕಂಥದ್ದನ್ನು ನಾವು ಬರ್ತೀವಿ. ಅದರಲ್ಲಿ ಕೂಡ ಜೈನರು ನಂಬಿಕೊಂಡು ಬಂದಿರತಕ್ಕಂತಹ ಒಂದು ನಂಬಿಕೆ ಇದೆ.
ಒಟ್ಟಾರೆಯಾಗಿ ನೀವು ನೋಡಿಕೊಂಡ್ರೆ ಬದಲಾವಣೆಗಳ ಬಗ್ಗೆ ಹೆಚ್ಚು ಹೇಳ್ಬೋದು. ಮನುಷ್ಯ ದಿನಕ್ಕೆ ಪೂರ್ವದಲ್ಲಿ ಏನೇನಿತ್ತು ಏನೇನು ಆಗಬಹುದಾಗಿದೆ. ಮನುಷ್ಯ ದಿನ ಮಾತಾಡುತ್ತಿದ್ದರೆ ಅದಕ್ಕೆ ಹಿನ್ನೆಲೆ ಅವನಿಗೆ ತಂದೆಯಾಗಿ ಹುಟ್ಟಿದ್ದ, ನರಿಯಾಗಿ ಹುಟ್ಟಿದ್ದ, ಮತ್ತೇನೋ ಆಗಿ ಹುಟ್ಟಿದ್ದ, ಅಲ್ಲಿ ರೂವಾರಿಗಳು ಈ ಕಾರ್ಯಕ್ರಮದ ಮುಖ್ಯ ಯಶಸ್ವಿಗೆ ಕಾರಣೀಕರ್ತರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ವೀರೇಶ್ ಬಡಗೇರ್ ಮುಖ್ಯಸ್ಥರು ಮತ್ತು ಶಿಬಿರದ ನಿರ್ದೇಶಕರು ಆಗಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದ ಯಶಸ್ವಿಗೆ ಕೈಗೊಳಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಕೂಡ ತಮ್ಮೆಲ್ಲರವಾಗಿ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ವಿಶೇಷವಾಗಿ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆ ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಕಾರ್ಯವೈಖರಿಯನ್ನ ಮಾಡ್ತಾ ಬಂದಿರತಕ್ಕಂಥ ಒಂದೇ ಒಂದು ವಿಶೇಷ ನೆನಪಾಗ ನಮ್ಮ ಜಿಲ್ಲಾ ಅಧ್ಯಕ್ಷರು ಬಹಳ ವಿಶೇಷವಾಗಿರ್ತಕ್ಕಂಥ ಕನ್ನಡದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಸನ್ಮಾನ್ಯ ಶ್ರೀ ಶಿವಾನಂದ ಶೆಲ್ಲಿಗೇರಿ ಸರ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ನಾನು ತಮ್ಮೆಲ್ಲರವಾಗಿ ಸುತ್ತೋದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ